ಈ ವಿಡಿಯೋದಲ್ಲಿ ನಿಮಗೆ ಈ ಥರ ಡಬ್ಬಗಳನ್ನು ಯೂಸ್ ಮಾಡಿ ಏಡಿನ ಯಾವ ಥರ ಹಿಡಿಯೋದು ಅಂತ ತೋರಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದೇ ಹೊಳೆಗೆ ಹೋಗೋದು. ಇದೇ ಹೊಳೆನೆ ಸ್ವಲ್ಪ ಮೇಲ್ಗಡೆ ಹೋಗಿ ಈ ಡಬ್ಬನ ಹಾಕಿ ಏಡಿ ಹಿಡಿಬೇಕು. ಈ ತರ ಡಬ್ಬಗಳು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಅವಾಗೆಲ್ಲ ಕೂಣಿ ಹಾಕಿ ಕೂಣಿ ಅಂತ ಮಾಡ್ತಿದ್ರು, ಅದು ಬೆತ್ತದಿಂದ ಮಾಡಿ ಅದರಲ್ಲಿ ಏಡಿ ಹಿಡಿತಿದ್ರು. ಈಗ ಸ್ವಲ್ಪ ಈಸಿ ಆಗ್ಲಿ ಅಂತ ಈ ತರ ಟೆಕ್ನಿಕ್ ಕಂಡಿಡ್ಕೊಂಡಿದೀವಿ. ನೀವು ಬೇಕಾದ್ರೂ ಇದನ್ನ ಮಾಡ್ಬೋದು. ಇದನ್ನ ಮಾಡೋದು ಹೇಗೆ ಅಂತ ಮತ್ತೊಂದು ವಿಡಿಯೋ ಮಾಡ್ತೀನಿ. ನೋಡಿ ಈ ತರ ಕಾಣುತ್ತೆ ಇದು ಡಬ್ಬ. ಇದು ಕೊಡ್ಲು ಅಂತ ಕರಿತೀವಿ. ಈ ತರ ಕಲ್ಲು ಇರುತ್ತಲ್ಲ, ಇದ್ರಲ್ಲೂ ಕೂಡ ಏಡಿಗಳು ಇರ್ತವೆ. ಆಲ್ಮೋಸ್ಟ್ ಈ ತರ ಡಬ್ಬಗಳನ್ನ ಯೂಸ್ ಮಾಡಿಲ್ಲ, ಕೂಣಿ ಹಾಕಿಲ್ಲ ಅಂದ್ರೆ ಈ ತರ ಕಲ್ಲುಗಳನ್ನ ಎತ್ತಿ ಕೂಡ ನಾವು ಏಡಿ ಹಿಡಿತೀವಿ. ಇದೇ ನೋಡಿ ಏಡಿ ಹಿಡಿಯೋ ಜಾಗ. ಆಕ್ಚುಲಿ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೆ. ಅದು ಕೂಡ ಒಂದು 7 ಲಕ್ಷನೋ 8 ಲಕ್ಷನೋ ರೀಚ್ ಆಗಿತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಅದೇ ವಿಡಿಯೋ ಆಗಿತ್ತು, ಜಾಸ್ತಿ ರನ್ ಆಗಿದ್ದು. ಸ್ವಲ್ಪ ಕಲ್ಲೆಲ್ಲ ಇರುತ್ತಲ್ಲ ಅಂತಲ್ಲಿ ಏಡಿಗಳು ಇರೋದು ಜಾಸ್ತಿ. ನೀರ್ ಹರಿಯೋ ಕಡೆ ಇರಲ್ಲ, ನಿಂತ ನೀರು ಇಂಥ ಕಡೆ ಅಷ್ಟೇ ಏಡಿ ಇರೋದು ಜಾಸ್ತಿ. ಇದು ಸ್ವಲ್ಪ ಸಂಜೆ ಟೈಮು. ಇದನ್ನ ಈಗ ಹಾಕಿ ನೆಕ್ಸ್ಟ್ ಮಾರ್ನಿಂಗ್ ಬಂದು ನೋಡೋದು. ಒಂದು 10 ಅವರ್ಸ್ 12 ಅವರ್ಸ್ ಬಿಡ್ಬೇಕು. ಅವಾಗ ಸ್ವಲ್ಪ ಏಡಿ ಬಂದು ಇದ್ರೊಳಗೆ ಹೊಕ್ಕೊಂಡಿರುತ್ತೆ. ಇದು ಡಬ್ಬ, ಇದ್ರೊಳಗೆ ನೋಡಿ ಖಾಲಿ ಇದೆ, ಏನೂ ಇಲ್ಲ. ಈ ತರ ಇರುತ್ತೆ. ಇದು ಈ ಬಾಕ್ಸ್ ಅಲ್ಲಿ ಇರೋದು ಮೀನಿನ ವೇಸ್ಟ್. ಈ ಮೀನೆಲ್ಲ ತಗೊಳ್ತೀವಲ್ಲ, ಅದರ ತೊಳೆದಾದ್ಮೇಲೆ ಅದ್ರ ವೇಸ್ಟ್ ಉಳಿಯುತ್ತಲ್ಲ, ಅದನ್ನ ಈ ಡಬ್ಬದೊಳಗೆ ಹಾಕಿ ಏಡಿ ಇರೋ ಜಾಗದಲ್ಲಿ ಈ ಡಬ್ಬನ ಮುಳುಗಿಸಿಡ್ತೀವಿ. ಇದನ್ನ ಈಗ ಈ ಡಬ್ಬದೊಳಗೆ ಹಾಕ್ಬೇಕು. ಈ ಮೀನಿನ ವೇಸ್ಟ್ ಅನ್ನ ಈ ತರ, ನಾನು ಈಗ ಈ ಸಣ್ಣ ಕಂಬಳಿ ಪೀಸ್ ಅನ್ನ ತಗೊಂಡಿದ್ದೀನಿ. ಆಕ್ಚುಲಿ ಯಾವ್ದಾದ್ರು ಬಟ್ಟೆಲಾದ್ರೂ ಹಾಕ್ಬೋದು. ಈ ತರ ಬಟ್ಟೆಯಲ್ಲಿ ಹಾಕಿ ಇದ್ರೊಳಗೆ ಹಾಕೋದ್ರಿಂದ ನೀರಲ್ಲಿ ಬೇಗ ಕೊಚ್ಕೊಂಡು ಹೋಗೋದಿಲ್ಲ ಈ ವೇಸ್ಟ್. ಸೊ ಜಾಸ್ತಿ ಹೊತ್ತು ಇರುತ್ತೆ, ಅವಾಗ ಜಾಸ್ತಿ ಏಡಿಗಳು ಇದ್ರೊಳಗೆ ಬರೋಕೆ ಈಸಿ ಆಗುತ್ತೆ. ಆ ಮೀನಿನ ವೇಸ್ಟ್ ಅನ್ನ ಫುಲ್ ಈ ತರ ಕಂಬಳಿ ಪೀಸ್ ಒಳಗೆ ಹಾಕಿದೀನಿ. ನೀವು ಯಾವುದೇ ಬಟ್ಟೆ ಪೀಸ್ ಅಲ್ಲಾದ್ರೂ ಇದನ್ನ ಹಾಕ್ಬೋದು. ಇದನ್ನ ಈಗ ಈ ಡಬ್ಬದೊಳಗೆ ಹಾಕ್ತಿದ್ದೀನಿ. ನೋಡಿ ಈ ತರ ಹಾಕಿ ಆಮೇಲೆ ಕ್ಯಾಪ್ ಹಾಕ್ಬೇಕು. ನೋಡಿ ಈಗ ವೇಸ್ಟ್ ಅನ್ನ ಹಾಕಿ ಆದ್ಮೇಲೆ ಆ ಡಬ್ಬದೊಳಗೆ ಒಂದಿಷ್ಟು ಕಲ್ಲುಗಳನ್ನ ಹಾಕ್ಬೇಕು. ಯಾಕಂದ್ರೆ ಡಬ್ಬ ಮುಳುಗೋದಕ್ಕೆ ಕಲ್ಲುಗಳನ್ನ ಹಾಕಿದ್ರೆ ಈಸಿ ಆಗುತ್ತೆ. ನೋಡಿ ಈ ತರ ಒಂದೆರಡು ಕಲ್ಲುಗಳನ್ನ ಅದ್ರೊಳಗೆ ಹಾಕೋಣ. ನೋಡಿ ಈ ಕಲ್ಲನ್ನ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಇದೆಲ್ಲ ರೆಡಿ ಆಯ್ತು ಆಲ್ಮೋಸ್ಟ್. ಈಗ ಇದನ್ನ ಕ್ಯಾಪ್ ಹಾಕಿ, ಕ್ಯಾಪ್ ಅನ್ನ ಸ್ವಲ್ಪ ಟೈಟ್ ಮಾಡಿ ಹಾಕ್ಬೇಕು. ನೆಕ್ಸ್ಟ್ ಪ್ಲೇಸ್ ಹುಡುಕ್ಬೇಕು. ಇಲ್ಲೊಂದು ಪ್ಲೇಸ್ ಇದೆ, ಅದನ್ನ ಬಿಟ್ರೆ ಇಲ್ಲಿ ಹಾಕ್ಬೇಕು. ಯಾವ್ದು ಅಂತ ಈಗ ಸ್ವಲ್ಪ ನೋಡ್ಬೇಕು. ನಮ್ಮೂರ್ ಹೊಳೆ ನೋಡಿ ಯಾವ ತರ ಹರಿತಾ ಇದೆ. ಈ ವರ್ಷ ಫುಲ್ ಮಳೆ ಆಗಿರೋದ್ರಿಂದ ಫುಲ್ ನೀರಿದೆ. ಹಾಕಿದ್ರೆ ಇಲ್ಲಿ ಎಲ್ಲಾದ್ರೂ ಹಾಕ್ಬೇಕು. ಈ ತರ ಸ್ವಲ್ಪ ದಡದಲ್ಲಿ ಏಡಿಗಳು ಬರೋದು ಜಾಸ್ತಿ. ಇಲ್ಲಿ ಹಾಕಿದ್ರು ನಡೆಯುತ್ತೆ. ನೋಡ್ತೀನಿ ಎಲ್ಲ ಹಾಕೋದು ಅಂತ. ಇಲ್ಲಿ ಹಾಕೋಣ. ಇಲ್ಲಿ ಇದನ್ನ ಹೀಗೆ ಬಿಡ್ಬೇಕು. ಈಗ ಬೆಳಗ್ಗೆ ಬಂದು ಇದನ್ನ ತೋರಿಸ್ತೀನಿ, ಎಷ್ಟು ಏಡಿಗಳು ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ಅಲ್ಲೇ ಹೋಗ್ತಾ ಇದ್ದೀನಿ, ಏಡಿ ಎಷ್ಟು ಬಿದ್ದಿದೆ ಅಂತ ನೋಡೋದಕ್ಕೆ. ಜಾಸ್ತಿ ಬಿದ್ದಿದ್ರೆ ತಗೊಂಡ್ ಬಂದು ಸಾಂಬಾರ್ ಮಾಡೋದು. ನೋಡೋಣ ಎಷ್ಟು ಏಡಿ ಸಿಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇಷ್ಟು ಏಡಿ ಸಿಕ್ಕಿದೆ. ನೋಡಿ ಇಲ್ಲಿದೆ ಏಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ.